ಅಮೆರಿಕನ್ ಸೈನಿಕರಿಗಾಗಿ ಕಾಯ್ತಾ ಇವೆ ಪರ್ಷಿಯನ್ ಕೊಲ್ಲಿಯ ಶಾರ್ಕ್. ಇರಾನ್ ಕಮಾಂಡರ್ ನೀಡಿದ ಸ್ಫೋಟಕ ಹೇಳಿಕೆಗೆ ಇದೀಗ ಅಮೆರಿಕ ಬೆಚ್ಚಿ ಬಿದ್ದಿದೆ. ಅಮೆರಿಕನ್ ಸೈನಿಕರಿಗಾಗಿ ಕಾಯುತ್ತಿವೆ ಪರ್ಷಿಯನ್ ಕೊಲ್ಲಿಯ ಶಾರ್ಕ್. ಇರಾನ್ ಕಮಾಂಡರ್ ನೀಡಿದ ಸ್ಫೋಟಕ ಹೇಳಿಕೆಗೆ ಬೆಚ್ಚಿ ಬಿದ್ದ ಜಗತ್ತು. ತೀವ್ರ ಸ್ವರೂಪ ಪಡೆದ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ. ಇರಾನ್ ಮೇಲೆ ಭೂ ದಾಳಿ ನಡೆಸಲು ಅಮೆರಿಕ ಸಿದ್ಧತೆ. ಈ ಬೆನ್ನಲ್ಲೇ ಇರಾನ್ ಮಿಲಿಟರಿಯಿಂದ ಟ್ರಂಪ್ಗೆ ಬೆಚ್ಚಿ ಬೀಳಿಸುವ ವಾರ್ನಿಂಗ್ ಅನ್ನ ನೀಡಲಾಗಿದೆ. ಒಂದು ವೇಳೆ ಅಮೆರಿಕದ ಸೈನಿಕರು ನಮ್ಮ ಭೂಮಿಯ ಮೇಲೆ ಕಾಲಿಟ್ಟರೆ ಅವರು ಪರ್ಷಿಯನ್ ಕೊಲ್ಲಿಯ ಶಾರ್ಕ್ಗಳಿಗೆ ಆಹಾರ ಆಗ್ತಾರೆ. ಅಮೆರಿಕದ ಪಡೆಗಳನ್ನ ಸರ್ವನಾಶ ಮಾಡಲು ನಮ್ಮ ಸೈನ್ಯ ರೆಡಿ ಇದೆ. ಇರಾನ್ ಬ್ರಿಗೇಡಿಯರ್ ಜನರಲ್ ಇಬ್ರಾಹಿಂ ಜೋಲ್ಫಾಕಾರಿ ಡೆಡ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕ ನಡೆ ಇರಾನ್ ಕಠಿಣ ನಿಲುವು. ಆತಂಕದ ಮಡುವಿನಲ್ಲಿ ಇಡೀ ಜಗತ್ತಿರುವಂಥದ್ದು. ಅಮೆರಿಕನ್ ಸೈನಿಕರಿಗಾಗಿ ಕಾಯುತ್ತಿವೆ ಪರ್ಷಿಯನ್ ಕೊಲ್ಲಿಯ ಶಾರ್ಕ್ಗಳು ಅಂತ ಹೇಳ್ತಾರೆ. ಇರಾನ್ ಕಮಾಂಡರ್ ನೀಡಿದ ಸ್ಫೋಟಕ ಹೇಳಿಕೆಗೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಈಗ ತೀವ್ರ ಸ್ವರೂಪವನ್ನ ಪಡೆದ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ. ಇರಾನ್ ಮೇಲೆ ಭೂದಾಳಿ ನಡೆಸಲು ಅಮೆರಿಕ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಈ ಬೆನ್ನಲ್ಲೇ ಇರಾನ್ ಮಿಲಿಟರಿಯಿಂದ ಟ್ರಂಪ್ಗೆ ಬೆಚ್ಚಿ ಬೀಳಿಸುವಂತಹ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಒಂದು ವೇಳೆ ನೀವೇನಾದ್ರೂ ನಮ್ಮ ನೆಲಕ್ಕೆ ಎಂಟ್ರಿ ಕೊಟ್ರೆ ನೀವು ಶಾರ್ಕ್ಗಳಿಗೆ ಆಹಾರ ಆಗ್ತೀರಾ ಅಂತ. ಎಸ್ ನೋಡಿ, ಅಮೆರಿಕ ಈಗಾಗಲೇ ಅಂದ್ರೆ ಇರಾನ್ ಒಳಗಡೆ ನುಗ್ಗಿ ಅಲ್ಲಿನೇ ಡೈರೆಕ್ಟ್ ಆಗಿ ಹೊಡೆಯುವಂತ ಪ್ಲಾನ್ ನಲ್ಲಿ ಅಮೆರಿಕ ಇರುವಂತದ್ದು. ಒಂದು ವೇಳೆ ನೀವು ನಮ್ಮ ನೆಲೆಗೆ ಬರ್ತೀರಾ ಅಂತ ಅಂದ್ರೆ ಇಲ್ಲಿಯ ಶಾರ್ಕ್ಗಳಿಗೆ ನೀವು ಆಹಾರ ಆಗೋದಂತೂ ಪಕ್ಕಾ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ. ಇರಾನ್ ಮೇಲೆ ಭೂದಾಳಿ ನಡೆಸಲು ಅಮೆರಿಕ ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈ ಬೆನ್ನಲ್ಲೇ ಇರಾನ್ ಮಿಲಿಟರಿಯಿಂದ ಟ್ರಂಪ್ಗೆ ವಾರ್ನಿಂಗ್ ಅನ್ನ ಕೊಡ್ಲಾಗ್ತಾ ಇದೆ. ಒಂದು ವೇಳೆ ಅಮೆರಿಕದ ಸೈನಿಕರು ನಮ್ಮ ಭೂಮಿಯ ಮೇಲೆ ಕಾಲಿಟ್ರೆ ಪರ್ಷಿಯನ್ ಕೊಲ್ಲಿಯ ಶಾರ್ಕ್ಗಳಿಗೆ ಆಹಾರ ಆಗ್ತಾರೆ. ಅಮೆರಿಕದ ಪಡೆಗಳನ್ನ ಸರ್ವನಾಶ ಮಾಡಲು ನಮ್ಮ ಸೈನ್ಯ ರೆಡಿಯಾಗಿದೆ. ಇಬ್ರಾಹಿಂ ಜೋಲ್ಫಾಕಾರಿ ಡೆಡ್ಲಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. رئیس جمهور آمریکا بارها ایران را به عملیات زمینی و اشغال برخی از جزایر در خلیج فارس تهدید کرده است. شکی نیست رئیس جمهور آمریکا با فشار سازمان تروریستی موساد به دلیل سوابقش در پرونده اپستین بازیچه دست نخست وزیر رژیم صهیونیستی در جنگ و تجاوز به ایران شد. رئیس جمهور آمریکا که معروف به دروغگوترین رئیس جمهور کشورهای جهان شده است و هیچ ثبات فکری و گفتمانی ندارد، به هیچ عنوان قابل اعتماد نیست و متاسفانه سران آمریکا به کسی اختیارات فرماندهی نیروهای مسلح را واگذار نمودند که به دلیل بی‌تعادلی موضع‌گیری‌ها و تصمیمات ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ಲದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.